ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಇಡೀ ದೇಶಾದ್ಯಂತ ಮಹಿಳಾ ದಿನಾಚರಣೆ ಆಯಿತು. ಎಲ್ಲೆಲ್ಲೋ ಮಹಿಳಾ ದಿನಾಚರಣೆಗಳನ್ನ ಸಣ್ಣ ರೀತಿಯಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು, ಮಹಿಳಾ ಆಯೋಗದ ಅಧ್ಯಕ್ಷರಂಥವರು, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮಹಿಳಾ BJP ಅಧ್ಯಕ್ಷರು, ಮಹಿಳಾ JDS ಅಧ್ಯಕ್ಷರು ತಮ್ಮ ಕೊಠಡಿಯಲ್ಲಿ ಮಹಿಳಾ ದಿನಾಚರಣೆಗಳನ್ನ ಆಚರಣೆ ಮಾಡಿದಿರಿ. ಆದರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ದೇಶಲ್ಲ ಜಗತ್ತು ನೋಡು ಹಂಗೆ ಮಾಡಿದಳು. ಅದೇ ಬಾಗಲಕೋಟೆಯಲ್ಲಿ 5 ರಿಂದ 6 ಸಾವಿರ ಹೆಣ್ಣು ಮಕ್ಕಳನ್ನು ಕೂಡಿಸಿಕೊಂಡು ಮ್ಯಾರಥಾನ್ ಪರೇಡ್ ಮುಖಾಂತರ ಇವತ್ತು ದೇಶ ಗಮನ ಸೆಳೆಯುವಂಥ ಕಾರ್ಯಕ್ರಮ ಹಾಕಿಕೊಟ್ಟಂಥ ಇದೇ ವೀಣಾ ಕಾಶಪ್ಪನವರು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ ನೋಡಿದಿರಿ. ಎಲ್ಲರ ಚಿತ್ತ ಬಾಗಲಕೋಟದತ್ತಿತ್ತು. ಆ ದಿನ ಇಡೀ ಕರ್ನಾಟಕ ನೋಡಾಕತ್ತಿತ್ತು ಆ ಕಾರ್ಯಕ್ರಮ ಹೆಂಗಾಗತೈತಿ. ಅಲ್ಲಿ ಮಹಾನುಭಾವರು ಬಂದಿದ್ದರು, ಎಂತೆಂಥ ವೈಜ್ಞಾನಿಕ ಡಾಕ್ಟರ್ಗಳು ಬಂದಿದ್ದರು, ಉಚಿತ ಆರೋಗ್ಯ ತಪಾಸಣೆ ಮಾಡಿದರು, ಅನೇಕರಿಗೆ ಉಪಚಾರ ಸಹಿತ ಚಿಕಿತ್ಸೆ ಉಚಿತವಾಗಿ ನೀಡಿದರು, ಕಿಟ್ಗಳನ್ನು ನೀಡಿದರು, ಔಷಧೋಪಚಾರಗಳನ್ನು ನೀಡಿದರು, ಭರ್ಜರಿ ಭೋಜನ ಸಹಿತ ನೀಡಿದರು. ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಲ್ಲಿ ಅವರ ವೈಯಕ್ತಿಕ ಮತ್ತು ಅವರ ಆಂತರಿಕ ಸಮಸ್ಯೆಗಳ ಬಗ್ಗೆ ಉಚಿತ ವೈದ್ಯಕೀಯ ಉಪಚಾರಗಳನ್ನು ಸಹಿತ ಮಾಡಿ ಇವತ್ತು ರಾಜ್ಯದ ಗಮನ ಸೆಳೆದಂಥ ವೀಣಾ ಕಾಶಪ್ಪನವರ ಫೌಂಡೇಶನ್ದವರು ಕೆಲಸ ಮಾಡಿದ್ದ ವಿಡಿಯೋ ಆಗ್ತಾನೆ ನೋಡ್ತೀರಿ. ಭಾರತದಾದ್ಯಂತ ಭಾಷಣ ಮಾಡ್ತೀರಿ ತಾಸುಗಂಟ್ಲೆ. ಮಹಿಳೆಯರಿಗೆ 33% ಸಿಗಬೇಕು, ಮಹಿಳೆಯರು ಎಲ್ಲದರಲ್ಲಿ ಮುಂದೆ ಬರಬೇಕು. ರಾಜ್ಯದಲ್ಲಿ ಮಹಿಳೆಯರಿಗೆ ಮುಂದೆ ಬರೋಕೆ ಕೊಡಂಗಿಲ್ಲ. 2 ರಿಂದ 3 MLA ಅಷ್ಟೇ. 50-60 MLA ಮಾಡೋ ಸಲ ವಿಚಾರ ಮಾಡ್ಬೇಕಿರಲ್ಲ. ಇದ MP ಟಿಕೆಟ್ ಕೊಡ್ತೀರಂದ್ರೆ ಇದ ವೀಣಾ ಕಾಶಪ್ಪನವ್ರು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಿದ್ಲು, ಅಲ್ಲಿಯೂ ಸಹಿತ ಕಡಿವಾಣ ಆಗ್ತೀರಿ. ಈಗ MLC ಮಾಡ್ರಿ ಅಂದ್ರೆ ಹಿಂದೆ ಮುಂದೆ ನೋಡ್ತೀರಿ, ಬೋರ್ಡ್ ಕಾರ್ಪೊರೇಷನ್ ಕೊಡ್ರಿ ಅಂದ್ರೆ ಆಯಿತು ನೋಡ್ತಾನಂತೀರಿ. ಇನ್ನು ಈ ಮಹಿಳೆಯು ಸಹಿತ ಇನ್ನು ಕಂಕಣಬದ್ಧನಾಗಿ ಗಟ್ಟಿಯಾಗಿ ನಿಂತಾಳ. 10,000 ಜನರನ್ನು ಕೂಡಿಸಿ ಮಹಿಳಾ ದಿನಾಚರಣೆ ಮಾಡ್ತಾಳೆ. ಅದು ಸ್ವಂತ ತಮ್ಮ ಫೌಂಡೇಶನ್ದಿಂದ ಇದೇ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹುದ್ದೆ ತೆಗೆದುಕೊಂಡು ದೊಡ್ಡ ದೊಡ್ಡ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ದೊಡ್ಡ ದೊಡ್ಡ ಕ್ಯಾಬಿನೆಟ್ ದರ್ಜೆ ಹುದ್ದೆ ತೆಗೆದುಕೊಂಡಂಥ ಮಹಿಳೆಯರು ಯಾವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದಿರಿ, ಎಷ್ಟು ಖರ್ಚು ಮಾಡಿದಿರಿ, ಎಷ್ಟು ಆರೋಗ್ಯ ಶಿಬಿರಗಳನ್ನ ಮಾಡಿದಿರಿ. ಫೇಸ್ಬುಕ್ ಹೀರೋಯಿನ್ಗಳಂತೂ ಡೈಲಿ ತಮ್ಮ ಡ್ರೆಸ್ಗಳನ್ನು ಹಾಕಿ ದೈನಂದಿನವಾಗಿ ಫೇಸ್ಬುಕ್ ಫೋಟೋ ಹಾಕೋತ ಕೂತ್ರಿ. ಆ ಫೇಸ್ಬುಕ್ ಫೋಟೋದಾಗ ನಿಮ್ಮನ್ನು ಯಾರು ನೋಡ್ತಾರ? ನಿಮ್ಮ ಫೇಸ್ಬುಕ್ ಫೋಟೋದಾಗ ಬಂದರೆ ನಿಮ್ಮ ದಿವಸ ನೋಡ್ಬೇಕೇನ್ರಿ? ಅದು ಸಮಾಜ ಸೇವೆ ಮಾಡಬೇಕು, ನೊಂದವರ ಧ್ವನಿಯಾಗಬೇಕು. ಅಲ್ಲಿ ಯಾವ ಜನರಿಗೆ ತೊಂದರೆ ಆಗೈತಿ ಅಲ್ಲಿ ದಾಪುಗಾಲ ಹಾಕಬೇಕು. ಕೇವಲ ಫ್ಯಾಷನ್ ಗತೆ ಮಾಡಿಕೊಂಡು ಫೇಸ್ಬುಕ್ಗೆ ಹಾಕೋದ್ರಿಂದ ನಿಮ್ಮ ದೈನಂದಿನವಾಗಿ ನಿಮ್ಮನ್ನು ನೋಡ್ಕೋತ ಕೂತರ ಅದು ಏನಾಗತೈತಿ, ಜನರಿಗೆ ಹೋಗ್ತೈತಿ. ಸಂದೇಶಗಳು ಹೇಳ್ರಿ. ಉತ್ತರ ಕರ್ನಾಟಕದಲ್ಲಿ ಈಗ ಬಲಿಷ್ಠ ವೀಣಾ ಕಾಶಪ್ಪನವರು ಯಾವ ರೀತಿ ತಮ್ಮ VVK ಫೌಂಡೇಶನ್ದಿಂದ ಎಷ್ಟೊಂದು ಅದ್ಭುತ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಜನರಿಗೆ ಒಂದು ಒಳ್ಳೆಯ ಸಂದೇಶಗಳನ್ನು ನೀಡಿದರು. ಯುವಕ ಯುವತಿಯರು ಜನಸಾಗರದಂತೆ ಕೂಡಿದರು. ಅದನ್ನು ಇವತ್ತು ಒಂದು ಸಂದೇಶ ಹೋಯಿತು. VVK ಫೌಂಡೇಶನ್ ಇದು ಜನರ ಧ್ವನಿ, ಜನರ ಕುಂದುಕೊರತೆ ನಿವಾರಣೆ ಮಾಡುವಂಥ ಧ್ವನಿ. ಆ ಭಾಷಣ ಸಹಿತ ಮಾಡಿದ್ದು ವೀಣಾ ಕಾಶಪ್ಪನವರು. ನಿಜಕ್ಕೂ ಉತ್ತರ ಕರ್ನಾಟಕದಲ್ಲಿ ಯಾವ ಮಹಿಳೆ ಇವತ್ತು ರಾಜ್ಯದಲ್ಲಿ ಇಂಥ ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ದು ಇವತ್ತು ಗಮನ ಹರಿಸಬೇಕು. ಆ ಸಣ್ಣ ವಿಡಿಯೋಗಳನ್ನ ಹಾಕ್ತಾನೆ ನೋಡ್ರಿ. ನೋಡಿದ ತಕ್ಷಣ ನಿಮ್ಮ ಪ್ರತಿಕ್ರಿಯೆ ತಿಳಿಸ್ಬೇಕು. ಈ ಮಹಿಳೆಗೆ ಒಂದು ಶಕ್ತಿ ಕೊಡಬೇಕು. ಈ ಮಹಿಳೆ ಮುಂದಿನ ನಾಯಕಿ ಆಗತ್ತಾಳೆ. ಭವಿಷ್ಯ ಭಾಳ ಐತಿ. ತೊಡಗಾಲ ಹಾಕಾಕತ್ತೀರಿ, ಅಡಗಾಲ ಬರಾಕತ್ತೀರಿ, ರೋಡ್ ಬ್ರೇಕ್ ಹಾಕಾಕತ್ತೀರಿ. ಆ ಎಲ್ಲ ರೋಡ್ ಬ್ರೇಕ್ಗಳನ್ನು ದಾಟಿ ಸಮುದ್ರ ಈಸಿ ನಾವಿಕನಂತೆ ಪಾರಾಗತ್ತಾಳ ಆ ಮಹಿಳೆ. ಆ ಮಹಿಳೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಜನ ನೋಡಿ ಉರಿಯಾಕತ್ತೀರಿ. ಉರಿದವರು ಉರಿದು ಬೂದಿ ಆಗತ್ತಾರಂತ, ಕುದ್ದಿದವರು ಕುದ್ದಿ ಆಮಿ ಆಗತ್ತಾರ. ಆದರೆ ಛಲ ಬಿಡದ ತ್ರಿವಿಕ್ರಮಣಂತೆ ಈ ಮಹಿಳೆ ಕ್ರಾಂತಿಕಾರಿ ಬದಲಾವಣೆ ಮಾಡುವ ಸಲುವಾಗಿ ತನ್ನ VVK ಫೌಂಡೇಶನ್ದಿಂದ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡಿದ ದೃಶ್ಯಗಳನ್ನ ಹಾಕಾಕತ್ತನ್ನು ನೋಡ್ತೀರಿ. ಯೂಟ್ಯೂಬ್ದಾಗ ಬಿಡ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಈಗ ಬಾಗಲಕೋಟೆ ಚುನಾವಣೆ ಬರಾಕತ್ತೈತಿ. ಈ ಮಹಿಳೆಯಲ್ಲಿ ಅಖಾಡ ಕೇಳಿದ್ರೆ ಮಾತ್ರ ಕಾಂಗ್ರೆಸ್ ಪ್ಲಸ್. ಈ ಮಹಿಳೆಯಲ್ಲಿ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಡಮಾರ್, ಠೇವಣಿ ಉಳಿಯಂಗಿಲ್ಲ. ಆ ಮಹಿಳೆಗೆ ಅಷ್ಟು ಶಕ್ತಿ ಐತಿ, ಅಷ್ಟು ಫಾಲೋವರ್ ಅದಾರ. 60 ರಿಂದ 70 ಸಾವಿರ ಮತಗಳ ಕ್ರೋಢೀಕರಣ ಮಾಡುವಂಥ ಶಕ್ತಿ ಐತಿ. ಆ ಮಹಿಳೆ ಅಲ್ಲಿ ಪ್ರಮುಖ ಸ್ಥಾನದೊಂದಿಗೆ ಬಂದರೆ ಮಾತ್ರ ಅಲ್ಲಿ ಕಾಂಗ್ರೆಸ್ ಉಳಿತೈತಿ. ಇಲ್ದಿದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲಿ ಬಾವುಟ ಹಾರ್ತೈತಿ. ಎಲ್ಲಾದರೂ ಭಾರತೀಯ ಜನತಾ ಪಕ್ಷದವ್ರು ವೀಣಾ ಕಾಶಪ್ಪನವ್ರನ್ನ ಎಲ್ಲರೇ ಆ ಕ್ಷೇತ್ರಕ್ಕೆ ಬರಬೇಡಮ್ಮ ತಾಯಿ ಅಂತ ಕಾಲ ಮುಗಿದ್ರೆ ಸೈಲೆಂಟ್ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಕಮಲ ಅರಳ್ತೈತಿ. ಇದು ಖಡಕ ಜವಾರಿ ಕಾಕನ ನಿಶ್ಚಿತ ಭವಿಷ್ಯ. ಇಲ್ದಿದ್ರೆ ಅಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಡಮಾರ್ ಆಕೈತಿ. ಇದು ಒಂದು ಭವಿಷ್ಯವಾಣಿ, ಕಾಲಜ್ಞಾನ
ರಾಜಕಾರಣದ ಭವಿಷ್ಯ. ಹಂಗಾದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಶಕ್ತಿ ಹೆಣ್ಣು, ಯುಕ್ತಿ ಹೆಣ್ಣು, ಈ ನಮ್ಮ ಮಣ್ಣಿನ ಕೀರ್ತಿ ಹೆಣ್ಣು. ನೀ ಮಾಡುವ ಈ ತ್ಯಾಗಕ್ಕೆ ಸಾಟಿ ಇಲ್ಲ, ನೀ ಸಾಧಿಸು ನುಗ್ಗು ನುಗ್ಗು ಮುನ್ನುಗ್ಗು. ನೀ ನಿನ್ನ ಈ ಗಮ್ಯ ಸಾಧಿಸಲು ಕಾದಿದೆ ಈ ದೇಶವೇ. ಏಳು ಏಳು ಏಳು, ನಿನಗೆ ಇಲ್ಲ ಇನ್ನು ಸೋಲು. ನಿನ್ನ ಕಾಯೋಕೆ ಬಂದ ನಿಗಾ ದೇವರೇ, ನಿನ್ನ ಬಾಳಲ್ಲಿ ನಿನಗೆ ನೀನೇ ದೊರೆ. ಕೇಳು ಕೇಳು ಕೇಳು, ಎಲ್ಲ ಆಟವ ನೀನೇ ಆಳು. ನೀನೆ ಸ್ಫೂರ್ತಿಯಾಗಬೇಕು ಎಲ್ಲ ಸಾಧಕರಿಗೆ. ನೀನೆಂದರೆ ಗರ್ಭ, ನೀಗ ಪೂರ್ವ.